ವಾ ಬಂದ್ರೆ ಅಂದ್ರಪ್ಪ ರಂಗಜ್ಜ ಸಾವ್ಕಾರ ಬರ್ರೋ ಬರ್ರ ವಾ ಬರ್ರ ಕುತ್ಕೊ ಬರ್ರೋ. ಗೌಡ್ರೆ, ಎಲ್ರಿ ಗೌಡ್ರೆ ಅವನು ಎಲ್ಲೋದ? ಕರೀರಿ ಗೌಡ್ರೆ, ಅವನಿಗೆ ಮೊದ್ಲು ಕರೀರಿ. ಅವನಿಗೆ ಐತೆ ನನ್ನ ಕೈಲಿ. ವಾ ಏನ್ ಅನ್ಕೊಂಡಿದ್ದಾನ ಅವನು? ಆ ಕೂತ್ಕೊಳತಿರ್ಲಿ ಗೌಡ್ರೆ. ಕರೀರಿ ಗೌಡ್ರೆ, ಅವ್ನು ಎಲ್ಲೋದ? ಅವ್ನು ಕಳ್ಳ ಅವನು. ನನ್ ಬಾಮೈದ ಅಂತ ಹೇಳ್ಕಣಕ್ಕೆ ನನಗೆ ನಾಚಿಕೆ ಆಗ್ತೈತೆ. ಇಂಥ ಕೆಲಸ ಎಲ್ಲ ಮಾಡ್ತಾನಲ್ಲ, ಅವನಿಗೆ ನಾಚಿಕೆ ಆಗಲ್ವಾ ಅವನಿಗೆ? ದುಡ್ಡು ತಿನ್ನಕ್ಕೆ ಏನಾಗೈತಂತೆ ಅವನಿಗೆ? ಲೇ ಲೇ ಸಾವ್ಕಾರ, ನಾನು ಇಲ್ವಲ್ಲ, ಸುಮ್ಕಿರ್ಲ. ಯಾಕಲ ಈ ರೀತಿ ಆತರ ಮಾಡ್ತಿದ್ಯಾ? ಸಮಾಧಾನದಿಂದ ಇರ್ಲ. ಸುಮ್ಕಿರು ಸುಮ್ಕಿರು, ಹಿಂಗ ಆಡ್ಬಾರ್ದು. ರಂಗಜ್ಜ ಸುಮ್ಮಾಕ್ಸೋ ನಿಮ್ಮ ಅಣ್ಣಂಗೆ. ಯಾಕೆ ಹಿಂಗ ಆಡ್ತಿದ್ದೀರಾ? ಅಯ್ಯೋ ನೀವು ಸುಮ್ಕಿರಿ ಗೌಡ್ರೆ. ಅತ್ಲಾಗಿ ಎಷ್ಟು ದಿವಸ ಅಂತ ಸುಮ್ನಾಗೋದು, ಎಷ್ಟು ದಿವಸ ಅಂತ ನಮ್ಮವರು ತಮ್ಮವರು ಅಂತ ಇರೋದು. ಅತ್ಲಾಗಿ ಬೇಜಾರಾಗ್ಬಿಟ್ಟೈತೆ ಅತ್ಲಾಗಿ. ಅಲ್ಲ ನ್ಯಾಯ ರೀತಿಯಿಂದ ನೀವೇ ಮಾತಾಡ್ರಿ ಗೌಡ್ರೆ. ನೀ ತಿಳ್ವಂದ್ರಿ ಗೌಡ್ರೆ. ಅವರಿಗೆ ದುಡ್ಡು ತಿನ್ನೋದಕ್ಕೆ ಏನಾಗೈತೆ ಅವ್ನು ನಿಂಗಣಿಗೆ ಅವನಿಗೆ? ನಮ್ಮ ಅಣ್ಣನ್ ಬಾಮೈದ ಅಂತ ಸುಮ್ನೆ ಬಿಟ್ಟಿದ್ದೀನಿ ಗೌಡ್ರೆ. ಇಲ್ಲ ಅಂದಿದ್ರೆ ಅದ್ರ ಕತೆನೇ ಏನೋ ಆಗ್ಬಿಡೋದು ಇವತ್ತು. ನನಗೆ ಅಷ್ಟು ಕೋಪ ಬರ್ತೈತೆ ಗೌಡ್ರೆ. ಅಲ್ಲ, 1 ಗೊನೆ 2 ಗೊನೆ ಆದ್ರೆ ಏನ ಅನ್ನನ ಗೌಡ್ರೆ? 25-30 ಗೊನೆ ಕಣ್ರಿ ಗೌಡ್ರೆ. ಹೊಟ್ಟೆ ಉರ್ದೋಗಲ್ವೇನ್ರಿ ಗೌಡ್ರೆ? ಇವ್ರಿಗೆ ಬಂದ್ಬಿಟ್ಟು ನಮ್ಮ ಹುಡುಗರದೇನೋ ಬಂದ್ಬಿಟ್ಟು ತೋಟದಲ್ಲಿ ನನಗೆ ಹೇಳ್ದಂಗೆ ಕೇಳ್ದಂಗೆ ಕಾಲಿಡಲ್ಲ. ಏನಾದ್ರೂ ಒಂದ್ ಚೂರುನು ಏನಾರ ಐಟಮ್ಗಳು ಏನಾದ್ರೂ ಒಂದು ಬಾಳೆಗೊನೆ ಕುಯ್ಕೋಬೇಕಂದ್ರೆ 1000 ಸಲ ಯೋಚನೆ ಮಾಡ್ಬಿಟ್ಟು ನನಗೆ ಕೇಳಿ ಕುಯ್ಕೊಳ್ತಾರೆ. ಅಂತದ್ರಲ್ಲಿ ಇವನು ಬಂದ್ಬಿಟ್ಟು ಅದೆಷ್ಟು ರಾಜಾರೋಷವಾಗಿ ಧೈರ್ಯದಿಂದ ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ಕಳ್ತನ ಮಾಡಿದಾನಲ್ಲ. ಇವನಿಗೆ ನೋಡ್ಬಿಟ್ಟು ಊರಲ್ಲೆಲ್ಲ ಬೇರೆಯವರು ಕಲಿತಾರ ಕಣ್ರಿ ಗೌಡ್ರೆ. ಹಿಂಗೆ ಕಲಿತಾರೆ. ಅಯ್ಯೋ ಏನು ಮಾಡಲ್ಲ ಕಣ್ ಬರ್ರಿ. ಅಯ್ಯ ನಿಂಗಣ್ಣ ಸುಮ್ನಾಗಿಸ್ಲಿಲ್ವಾ? ಹಂಗೆ ಅವು ಎಲ್ಲಾರು ಹಿಂಗೆ 1-2 ದಿವಸ ಬೈಕಣ್ತಾರೆ, ಸುಮ್ನಾಗ್ತಾರೆ ಅಂತ ಅದೇ ಬುದ್ಧಿ ಕಲಿತಾರೆ. ಇಲ್ಲ, ಇವನಿಗೆ ಮಾತ್ರ ಬಿಡಬಾರ್ದು. ಇವನಿಗೆ ತಕ್ಕ ಪಾಠ ಕಲಿಸ್ಲೇಬೇಕು ಕಣ್ರಿ ಗೌಡ್ರೆ. ಇವಾಗ್ಲೇ ಹೇಳ್ತಿದ್ದೀನಿ. ನೀವು ಮಾತ್ರ ಬಿಡಂಗಿಲ್ಲ ಅವನಿಗೆ ಮಾತ್ರ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ರಿ ನೀವು. ನೀವೇನು ಮಾತಾಡ್ಬಿಡ್ರಿ, ಸುಮ್ನೆ ನಿಂತ್ಕೊಂಡ್ಬಿಡ್ರಿ. ನಮ್ಮ ಹುಡುಗರುಗಳಿಗೆ ಹೇಳ್ತೀನಿ ನಾನು, ನಮ್ಮ ಕುಮಾರಣ್ಣಂಗೆ ನಮ್ಮ ಗಜೇಂದ್ರಗೆಲ್ಲ ಹೇಳ್ತೀನಿ. ಹಿಂಗೆ ಮಾಡಿದಾನ್ ಕಣಪ್ಪ ಅವ್ನು ನಿಂಗಣ್ಣ ಅಂತ ಹೇಳ್ತೀನಿ. ಅವ್ರು ನೋಡ್ಕೊಂತಾರ ಅವರು. ಇವ್ರು ಯಾಕ ಬಲುವತಿ ಆಗೋಯ್ತು ಕಣ್ರಿ ಗೌಡ್ರೆ. ಇಲ್ಲ ನಾವು ಎಷ್ಟು ದಿವಸ ಅಂತ ಹಿಂಗೆ ಇರೋದು ಗೌಡ್ರೆ. ನಾನು ಎಷ್ಟು ಕಷ್ಟ ಪಡ್ತಿದ್ದೀನೋ ಅಂತ ನಿಮ್ಗೂ ಕಣ್ಣಿಂದಾನೆ ನೀವೇ ನೋಡ್ತೀರಾ. ಅದೇಂಗ್ ಬಂದ್ಬಿಟ್ಟು ಅದೆಷ್ಟು ಸದರವಾಗಿ ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ಕೈ ಹಾಕ್ಬಿಟ್ಟ ಗೌಡ್ರೆ ಅವನು. ನೀವೇ ಹೇಳ್ರಿ. ರಂಗಜ್ಜ ದುಡುಕ್ಬೇಡ, ಸುಮ್ಕಿರು. ಆಯ್ತು, ಇವಾಗ ಆಯ್ತು. ಮಕ್ಳ ಮುಂದೆ ಹುಡುಗರ ಮುಂದೆ ಹೇಳಕ್ ಹೋಗ್ಬೇಡ ಕಣಪ್ಪ. ವಯಸ್ಸಿಗೆ ಬಂದಿರೋ ಹುಡುಗರು ಒಬ್ರ ಮೇಲೊಬ್ರು ಕೋಪ ಮಾಡ್ಕೊಂಡು ಸುಮ್ನೆ ಜಗಳಕ್ಕೆ ಕಾರಣ ಆಗ್ಬಿಡುತ್ತ ಕಳ್ಳ ರಂಗಜ್ಜ. ನಿನ್ಗೆ ಹೇಳದ್ ನಾನು ಅರ್ಥ ಆಗ್ತಿಲ್ವಲ್ಲ. ಲೇ ಸಾವ್ಕಾರ, ಸುಮ್ಕಿರ್ಲ. ನೋಡೋಣ, ನೀನ್ ಬಾಮೈದ ಕಳ್ಳ ಅವನು. ಅಲ್ಲ, ತಪ್ಪು ಮನುಷ್ಯ ಮಾಡದಲ್ಲಿ ಇನ್ಯಾರಲ್ಲ ಮಾಡ್ತಾರೆ. ಹಂಗಂತ ಈಗ ನಾವು ಇದನ್ನ ದೊಡ್ಡ ಮಾಡ್ತಾ ಹೋದ್ರೆ ಆಗುತ್ತೆ ಅಂದ್ರಲ್ಲ. ಸುಮ್ನಿರಲ್ಲ, ನನ್ನ ಮಾತು ಕೇಳ್ರು. ಇಲ್ಲ ಕಣ್ರಿ ಗೌಡ್ರೆ, ನಾನು ಮಾತ್ರ ಸುಮ್ಕಿರಲ್ಲ ಕಣ್ರಿ ಗೌಡ್ರೆ. ಸುಮ್ನಿರಲ್ಲ ಅಂದ್ರೆ ಸುಮ್ನಿರಲ್ಲ. ಅವ್ನು ಬರ್ಬೇಕು ನನ್ನ ಮುಂದೆ. ಅವನು ನನ್ನ ತೋಟದಲ್ಲೂ ಹಂಗೆ ಕಳ್ತನ ಮಾಡಿ 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 ನನ್ನ ತೋಟ ಹೊಲ ಗದ್ದೆ ಎಲ್ಲಾದ್ರಲ್ಲೂ ನನಗೆ ಲಾಸ್ ಆಗಂಗೆ ಮಾಡಿಬಿಟ್ಟು ಹೋಗ್ಬಿಟ್ಟ. ನನಗೆ ಗೊತ್ತಾಗ್ಲಿಲ್ಲ. ನಾನು ಅವ್ನು ಸವಾಸ ಮಾಡಿರಲಿಲ್ಲ ಅಂತಿದ್ರೆ ಇನ್ನೂ ಇಂಪ್ರೂವ್ ಆಗ್ಬಿಡ್ತಿದ್ದೆ ಕಣ್ರಿ ಗೌಡ್ರೆ, ಇನ್ನೂ ಇಂಪ್ರೂವ್ ಆಗ್ಬಿಡ್ತಿದ್ದೆ. ಅವ್ನ ಮಾತು ಕೇಳಿ 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 ಅವ್ನು ಹೇಳಿದ ತಕ್ಕಂತೆ ನಾನು ಕುಣಿದು ಕಡೆಗೆ ನನಗೆ ಏನಂತೂ ಇಲ್ದಂಗೆ ಎಲ್ಲ ನನಗೆ ಮೋಸ ಮಾಡೇ ಹೋಗ್ಬಿಟ್ಟ ಅವನು. ಈಗ ಅಂತೂ ಬಿಡಲ್ಲ ಗೌಡ್ರೆ, ನಾನಂತೂ ಸುಮ್ಕಿ ಇರಲ್ಲ. ಕರೀರಿ, ಅವನು ಬರ್ತಾನ ಬರಲ್ಲ ಹೇಳ್ರಿ. ಅವ್ರ ಮಂತವ ನಾವೇ ಹೋಗ್ತೀವಿ ಹುಡುಕೊಂಡು. ಲೇ ನಿಂಗಣ್ಣ, ನಾನ್ ಇದೀನ್ ಕಡೆ ಬಾರ. ನೀನ್ ಯಾಕ್ಲ ತಲೆ ಕೆಡಿಸ್ಕೊಂತೀಯ ನಿಂಗಣ್ಣ? ನಿನ್ ಜೊತೆ ನಾನ್ ಇರ್ತೀನಿ, ನಿನ್ ಸಪೋರ್ಟಿಗೆ ನಾನ್ ಇರ್ತೀನಿ. ಅಲ್ಲ, ನಿಮ್ ಬಾವ ನಿನಗ್ ಬರ್ಬಾರ್ದು ಸಪೋರ್ಟ್ಗೆ. ನೋಡು, ನಿಮ್ ಬಾವ ಅಂತ ಹೇಳ್ತಿದ್ದಲ್ಲ, ನನ್ ಕಡೆ ಬಾರ್ಲ. ನಾನು ಹೇಳ್ದಾಗ ಮಾತು ಕೇಳ್ಕೊಳ್ಳ ನಿಂಗಣ್ಣ. ನಾನು ಹೇಳ್ದಾಗ ಮಾತು ಕೇಳೋ ನಿಂಗಣ್ಣ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ತಿದ್ದ ನೀನು? ಇಲ್ಲ ನೋಡಿ, ಇವಾಗ ನಿಮ್ ಬಾವನೇ ನಿನಗೆ ಹೆಂಗೆ ಅರ್ಧಕ್ಕೆ ಕೈ ಬಿಟ್ಬಿಟ್ಟು ನೋಡು ಹೆಂಗ್ ಮೋಸ ಮಾಡ್ತಿದಾರಂತ ನೋಡು. ನಿನಗೆ ಇವಾಗ ಗೊತ್ತಾಗ್ತೈತಲ್ವಾ ಸತ್ಯ ಏನಂತ? ನೋಡೋಣ ಇವಾಗ ಹೆಂಗ್ ಮೋಸ ಮಾಡ್ತಿದಾರಂತ ನಮ್ ಬಾವ. ನಂತವ ಇಷ್ಟ ದಿವಸ ಎಲ್ಲ ಕೆಲಸ ಮಾಡಿಸ್ಕೊಂಡು ಅಲ್ಲ ಅವ್ನ ತಮ್ಮನ ಕಡೆ ಮಾತಾಡ್ತಿದ್ದಾನಲ್ಲ ನೋಡು. ಆಯ್ತು ಬಿಡ್ಲಾ ನಿಂಗಣ್ಣ, ನೀನ್ ಯಾಕ್ಲಾ ತಲೆ ಕೆಡಿಸ್ಕೊಳ್ತೀಯ? ನೀನ್ ಹಿಂದೆ ನಿನ್ಕ ಸಾಕು. ನಿನಗೇನು ತಲೆ ನೋವಿಲ್ದಂಗ ನಾನ್ ನೋಡ್ಕೊಳ್ತೀನಿ. ಓಹೋ, ನಿಮ್ ಬಾವ, ಆ ರಂಗಜ್ಜ, ಆ ಲೆಕ್ಕಾಚಾರಿ ಎಲ್ಲರೂ ಬಂದ್ಬಿಟ್ಟು ನಿನ್ಕೊಂಡ್ಬಿಟ್ಟಿದ್ದಾರೆ. ನೀನೇನ್ ಎದರ್ಕಬೇಡ, ನಾನಿದ್ದೀನಿ ನಿನ್ ಜೊತೆ. ನಿನಗ್ ಸಪೋರ್ಟ್ವಾಗಿ ನಾನಿದ್ದೀನಿ. ನೀನ್ ಯಾವ್ದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಕಣಪ್ಪ. ನಾನು ಇರ್ತೀನಿ ನಿನ್ ಜೊತೆ. ನೀನ್ ಆರಾಮಾಗಿರೋ. ನೀನು ಹೇಳ್ತೀನಿ, ನಾನು ಮಾತಾಡ್ತೀನಿ ಕಳ್ಳ. ನಿಂಗಣ್ಣ, ನಾನು ಮಾತಾಡ್ತೀನಿ, ಸುಮ್ಕಿರು. ಶಂಕರಣ್ಣ, ಅವ್ರಿಗೆ ನೋಡಿದ್ರೆ ನನಗೆ ಭಯ ಆಗ್ತೈತೆ. ನಮ್ಮ ಬಾವ ನೋಡು ಅದ್ ಹೆಂಗ್ ಕೋಪ ಮಾಡ್ಕೊಂಡು ನಿಂತಾರಂತ. ನನಗೆ ಭಯ ಆಗ್ತೈತೆ ಕಣ್ ಶಂಕರಣ್ಣ, ಇದೊಂದೇ ಒಂದ್ಸಲಿ ನೀನೇ ನನಗೆ ಸಹಾಯ ಮಾಡಬೇಕು. ಬಾರ್ಲ ನಿಂಗಣ್ಣ, ನಾನು ಇಲ್ವಲ್ಲ. ನೀನ್ ಹಿಂದೆ ನಿಂತ್ಕೊಳ್ಳ. ನಿನಗೆ ಯಾರಾದ್ರೂ ಒಂದೇ ಒಂಚೂರು ಬೈಯೋದಕ್ ಬಿಡ್ತೀನಲ್ಲ ನಾನು. ನಿನಗೆ ಸಪೋರ್ಟಿವಾಗಿ ನಾನಿದ್ದೀನಿ, ಬಾರ್ಲ. ಗೌಡ್ರೆ, ನಮಸ್ಕಾರ ಗೌಡ್ರೆ. ಓ ಬಂದ್ರ? ಏಯ್ ಬಾರ್ಲಾ ಇಲ್ಲಿ, ಮುಂದಕ್ಕೆ ಬಾರ್ಲಾ ಇಲ್ಲಿ. ಎಲ್ಲ ಮಾಡಿರೋದು ನಿನ್ ಕೆಲಸ. ಯಾರಿಗೆ ಕೇಳ್ಬಿಟ್ಟು ನಮ್ಮ ತೋಟದಲ್ಲಿ ಹೋಗಿ ಕಾಲಿಟ್ಟೋ ನೀನು?
ನನ್ನ ತಮ್ಮನ ತೋಟದಲ್ಲಿ ಯಾರಿಗೆ ಕೇಳ್ಬಿಟ್ಟು ಕಾಲಿಟ್ಟೆ ನೀನು? ಬಾರ ಇಲ್ಲಿ, ಮುಂದಕ್ಕೆ ಬಾರ ಇಲ್ಲಿ. ಶಂಕರಣ್ಣರೇ, ಶಂಕರಣ್ಣರೇ, ನೋಡ್ರಿ ನೋಡ್ರಿ ಅಲ್ಲಿ. ನಮ್ಮ ಬಾಬಾ ಹೆಂಗ್ ರೇಗಾಡ್ತಿದಾರಂತ ನನ್ನ ಮೇಲೆ. ನೋಡ್ರಿ ನೋಡ್ರಿ ಶಂಕರಣ್ಣರೇ. ಸುಮ್ಕಿರ್ಲಾ ಸುಮ್ಕಿರ್ಲಾ ನಿಂಗಣ್ಣ, ನಾನು ಇದೀನಿ, ಸುಮ್ಕಿರ್ಲಾ. ನೀನ್ ಯಾಕ್ಲಾ ತಲೆ ಕೆಡಿಸ್ಕೊಳ್ತೀಯ? ಅಯ್ಯೋ ನಿಂಗಣ್ಣ, ನೀನ್ ಯಾಕೆ ಎದ್ರಕಣ್ತೀಯ? ನಮ್ಮ ಸಾವುಕಾರ ಇದಾರ್ತಾನೆ ನಿನ್ ಜೊತೆ, ನೀನು ಭಯ ಪಡಬೇಡ, ಸುಮ್ಕಿರು. ನಿಮ್ ಭಾವ ಆದ್ರೇನು ಇನ್ನೂ 10 ಜನ, ನಿಮ್ ಭಾವನಂತರ ಇನ್ನೂ 10 ಜನ ಬಂದ್ರು ನಿಮ್ಗೆ ಸಮಸ್ಯೆಯಿಂದ ಪಾರ್ ಮಾಡ್ತೀವಿ, ಸುಮ್ಕಿರು, ನೀನ್ ಯೋಚನೆ ಮಾಡಬೇಡ. ನೋಡ್ರಿ ಇಲ್ಲಿ ಬಂದ್ಬಿಟ್ಟು ಕಳ್ಳ ನಿಂತಿರಂಗ್ ಹೆಂಗ್ ನಿಂತಾನಂತ ಬಂದ್ಬಿಟ್ಟು 25-30 ಬಾಳೆಗೊನೆ ಕುಯ್ಕೊಂಬಂದ್ಬಿಟ್ಟು ಕಳ್ತನ ಮಾಡ್ಬಿಟ್ಟು ಅದ್ ಎಷ್ಟು ಚೆನ್ನಾಗಿ ನಿಂತಾನಂತ ಕಳ್ತನದಿಂದ. ಏಯ್ ಏನಲ್ಲ, ಮುಂದೆ ಬರಲ್ಲ ಇಲ್ಲಿ. ಅದ್ಯಾಕಲ್ಲ ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಬಾರ ಇಲ್ಲಿ, ಮುಂದೆ ಬಾರ ಇಲ್ಲಿ. ಯಾರಿಗೆ ಕೇಳ್ಬಿಟ್ಟು ತೋಟದಲ್ಲಿ ಹೋಗಿದ್ದ ನೀನು? ನನ್ನ ತಮ್ಮನ ತೋಟದಲ್ಲಿ ಹೋಗ್ಬಿಟ್ಟು ಅದ್ ಹೆಂಗ್ಲ ಬಾಳೆಗೊನೆ ಎಲ್ಲ ಕುಯ್ಕೊಂಡು ಹೋದೆ ನೀನು? ನಾನು ಹೇಳಿದೆ ಅಂತ ನನ್ನ ಹೆಸರು ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಇವನಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಬಾಳೆಗೊನೆ ಎಲ್ಲ ಕುಯ್ಕೊಂಡು ಹೋಗಿದ್ಯಲ್ಲ, ಸರಿನಾ ನೀನು ಮಾಡಿರೋದು? ಬಾರ ಇಲ್ಲಿ. ಯಾಕ ಈ ರೀತಿ ಮಾಡಕ್ ಹೋದೆ ನೀನು? ಗೌಡ್ರೆ, ಇವನಿಗೆ ಮಾತ್ರ ಬಿಡಬಾರ್ದು. ಇವನಿಗೆ ಪಂಚಾಯತ್ಗೆ ಕೂರಿಸ್ಬಿಟ್ಟು ಇವನಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು. ಇಡೀ ಊರವ್ರಿಗೆಲ್ಲ ಇವನ್ ಬುದ್ಧಿ ಏನಂತ ಗೊತ್ತಾಗ್ಲೇಬೇಕು. ಹಂಗೆ ಬಿಟ್ರೆ ಆಗಲ್ಲ. ಇನ್ನು ಕಳ್ತನ ಮಾಡ್ತಾನೆ ಇರ್ತಾನೆ ಇವನು. ತಡಿಯಲ್ಲ ತಡಿಯಲ್ಲ ಸಾವುಕಾರ, ಯಾಕ್ಲೆ ಹಿಂಗ್ ಆಡ್ತಿದ್ಯಾ? ನಾನು ಇಲ್ವೆಲ್ಲ, ನಾನು ಮಾತಾಡ್ತೀನಿ, ಸುಮ್ಕಿರ್ಲ. ಸಮಾಧಾನದಿಂದ ನಿನ್ಕಳ ಒಂದ್ಗಳಿಗೆ. ಏನಪ್ಪಾ ಲೇ ನಿಂಗಣ, ಏನ ನಿಂದು ಸಮಸ್ಯೆ? ಅಲ್ಲ ಕಣ, ದಿನಾಲು ನೀನು ಇದೇ ಗೋಳಾಯ್ತಲ್ಲ ನಿಂದು. ವಾರಕ್ಕೊಂದ್ ದಿವಸ ನಿನ್ಗೆ ನಾವು ಕರೆದ್ಬಿಟ್ಟು ನಿನ್ಗೆ ತೀರ್ಮಾನ ಮಾಡ್ಬೇಕೇನ ನಿನ್ಗೆ? ಎಷ್ಟು ದಿವಸನಪ್ಪ ನಿನಗೆ ಹೇಳೋದು? ಪದೇ 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 ಎಷ್ಟು ದಿವಸ ಹೇಳೋದು? ಹೇಳ್ದಂಗೆ ಯಾಕ ಈ ರೀತಿ ಕೆಲಸ ಎಲ್ಲ ಮಾಡ್ತೀಯ ನೀನು? ಅಲ್ಲ ಕಣ, 25-30 ಬಾಳೆಗೊನೆ ಎಲ್ಲ ಕುಯ್ಕೊಂಡು ಹೋಗಿದ್ಯಲ್ಲ ನೀನು ಕಳ್ತನ ಮಾಡ್ಕೊಂಡ್ಬಿಟ್ಟು. ಇದು ನ್ಯಾಯನಾ? ಇದು ನ್ಯಾಯ ಏನಪ್ಪ? ನೀನೇ ಹೇಳೋ. ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ನೀನು? ಅಲ್ಲ, ಬೇರೆಯವ್ರು ಇದ್ದಿದ್ರೆ ನಿನಗೆ ಬಿಡ್ತಿದ್ರೇನೋ? ಅಲ್ಲ ಕಣ, ನಿನ್ನ ವಯಸ್ಸೇನು, ಆ ರಂಗಜ್ಜನ ವಯಸ್ಸೇನು? ಅಲ್ಲ, ನಿನಗೆ ಇಷ್ಟೊಂದೆಲ್ಲ ಶಕ್ತಿ ಐತೆ, ವಯಸ್ಸೈತೆ. ಆ ರಂಗಜ್ಜ ವಯಸ್ಸಾಗಿರೋವನು, ಅವನು ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ದುಡ್ದು ಕಷ್ಟನೋ ಸುಖನೋ ಇವೆಲ್ಲ ಮಾಡ್ತಿದ್ದಾನಲ್ಲ. ನಿನ್ಗೂ ನೋಡಿ ದುಡ್ಡು ತಿನ್ನೋದಕ್ಕೆ ಏನೋ ತೊಂದರೆ ನಿನಗೆ? ಅಂಥದ್ದು ಬಿಟ್ಬಿಟ್ಟು ನೀನು ಕಳ್ತನ ಮಾಡ್ಕೊಂಡು ಇವರಿಗೆಲ್ಲ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತೀಯಲ್ಲ, ಕಳ್ತನ ಮಾಡ್ಕೊಂಡು ಹೋಗಿದೆಯಲ್ಲ, ಸರಿನಾ? ಮೊನ್ನೆ ನೋಡಿದ್ರೆ ಆ ಸಾವುಕಾರ ನಿಮ್ಮ ಬಾವನ ತೋಟದಲ್ಲೇ ಬಂದ್ಬಿಟ್ಟು ಈ ರೀತಿ ಎಲ್ಲ ಕಾಯಿ ಎಲ್ಲ ಕದ್ಬಿಟ್ಟು ಸಿಗಾಕೊಂಡು ಕಳ್ಳ ಅನ್ನಿಸ್ಕೊಂಡೆ. ಊರವ್ರಿಗೆಲ್ಲರಿಗೂ ಗೊತ್ತು ವಿಚಾರ. ಈಗ ತಿರ್ಗಾ ಈ ರೀತಿ ಎಲ್ಲ ಮಾಡ್ತಿದ್ಯಲ್ಲ, ನಿನಗೆ ಸರಿನಾ ಇದು? ನೀನೇ ಹೇಳಪ್ಪ. ನಿನ್ ಗೌರವ, ನಿನ್ ಮರ್ಯಾದೆನ ನಿನ್ ಕೈಯಾರೆ ನೀನೇ ಕಳ್ಕೊಳ್ತಿದ್ಯಲ್ಲ ನಿಂಗಣ. ಯಾಕ್ಲ ಈ ರೀತಿ ಎಲ್ಲ ಮಾಡ್ಕೊಳ್ತಿದ್ಯಾ? ಬುದ್ಧಿ ಇಲ್ವಲ್ಲ ನಿನಗೆ? ಗೌಡ್ರೆ ಗೌಡ್ರೆ, ಈಗ ನನಗೆ ಇನ್ನೊಂದು ವಿಚಾರ ಗೊತ್ತಾಗ್ಬೇಕು. ಅಲ್ಲ, ನಿಮ್ಗೆ ಆ ನಿಂಗಣ್ಣನೇ ಕಳ್ತನ ಮಾಡಿದಾನಂತ ಯಾರಿಗೆ ಗೌಡ್ರೆ ಹೇಳಿದ್ದೀಗ? ನಿಂಗಣ್ಣನೇ ಕಳ್ತನ ಮಾಡಿದಂತ ಏನ್ ಸಾಕ್ಷಿ ಐತೆ? ಯಾರೋ ಒಬ್ರು ಬಂದ್ಬಿಟ್ಟು ಹೇಳಿರಂತ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು, ಪಾಪ ನಮ್ ದೇವ್ರಂತ ನಿಂಗಣ್ಣ ಕರ್ಕೊಂಬಂದ್ಬಿಟ್ಟು ನೀವು ಹಿಂಗ್ ನಿಲ್ಲಿಸ್ಕೊಂಡ್ಬಿಟ್ಟು ಕೇಳ್ತಿದಾರಲ್ಲ, ಅವನಿಗೆ ಬೇಜಾರಾಗಲ್ವಾ? ಎಷ್ಟು ನೋಡ್ಕೊಂತಾನೆ ಹೇಳ್ರಿ? ಅಲ್ಲ, ನೀವು ಒಂದ್ಸಲಿ ವಿಚಾರ ಮಾಡ್ರಿ. ಯಾರು ಹೇಳಿರು? ಯಾರ್ಯಾರೋ ಬಂದ್ಬಿಟ್ಟು ಹೇಳ್ತಾರೆ. ಈಗ ನಾನು ಬಂದು ಹೇಳ್ತೀನಿ ಗೌಡ್ರೆ, ಅವ್ನ ಲೆಕ್ಕಾಚಾರಿನೂ ಬಂದ್ಬಿಟ್ಟು ಕಳ್ತನ ಮಾಡಿದಾನೆ ನಮ್ಮ ತೋಟದಲ್ಲ ಅಂತ ಹೇಳ್ತೀನಿ. ಹಂಗಂತ ನೀವು ಲೆಕ್ಕಾಚಾರಿ ಕರೆದ್ಬಿಟ್ಟು ಬೈದ್ ಬಿಡ್ತೀರಾ? ಬೈದ್ ಬಿಡಕ್ ಆಗುತ್ತೆ ಅಂದ್ರೆ ಗೌಡ್ರೆ? ಯಾಕೆ ಪಾಪ ನಮ್ಮ ನಿಂಗಣ್ಣನ ಮೇಲೆ ಈ ರೀತಿ ಎಲ್ಲ ಮಾಡ್ತಿರಲ್ಲ ನೀವು? ಸುಮ್ಕೆನೆ ಕೆಲವು ಜನಗಳಿಗೆ ಹೊಟ್ಟೆ ಕಿಚ್ಚು ಕಣ್ರಿ ಗೌಡ್ರೆ, ಹೊಟ್ಟೆ ಕಿಚ್ಚು. ಪಾಪ ನಿಂಗಣ್ಣ ಒಂದ್ ಸ್ವಲ್ಪ ಬೆಳಿತಿದ್ದಾನೆ, ಇವಾಗ ಬೈಕ್ ಗೀಗೆಲ್ಲ ತಗೊಂತಿದ್ದಾನೆ, ಹಂಗಾಗಿ ಕಾರು ತಗೋಬೇಕು ಅಂತ ಹೇಳ್ತಿದ್ದಾನೆ. ಹೊಟ್ಟೆ ಕಿಚ್ಚಿಂದ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಇವ್ರು ಮಾತು ಕೇಳ್ಕೊಂಡ್ಬಿಟ್ಟು ನೀವು ಸುಮ್ಮನೆ ಪಾಪ ನಿಂಗಣ್ಣಂಗೆ ಬೈಬೇಡ್ರಿ ಕಣ್ರಿ ಗೌಡ್ರೆ. ಏನಪ್ಪ? ಏನಲ್ಲ ರಂಗಜ್ಜ ಸಾವ್ಕಾರ, ಇದಕ್ಕೆ ಏನಪ್ಪ ಹೇಳ್ತೀರಾ? ಅವರು ಸಾಕ್ಷಿ ಬೇಕು ಅಂತ ಕೇಳ್ತಿದ್ದಾನ ಅವನು. ಏನಪ್ಪ ಹೇಳ್ತೀರಾ? ಇದು ಪುತ್ರ ಏನ್ ಹೇಳ್ತೀರಾ? ಓಹೋ, ಇವನಿಗೆ ಬೇರೆ ದೊಡ್ಡದಾಗ ಬೇರೆ ದೊಡ್ಡ ಮನ್ಸಿಗೆ ಬೇರೆ ಕರ್ಕೊಂಡ್ ಬಂದಿದ್ದೀರಾ ಸಾಕ್ಷಿ ಕೇಳೋದಕ್ಕೆ? ಏಯ್, ಸಪೋರ್ಟಿಗೆ ಬೇರೆ ಬಂದಿದ್ಯಲ್ಲ, ಸಪೋರ್ಟ್ಗೆ ನೀನು? ಅಲ್ಲ ಕಳ್ಳ, ನಮ್ದು ಏನಾದ್ರೂ ಒಂದು ಸಮಸ್ಯೆ ಇರ್ಲಿ ಎಲ್ಲಾದ್ರೂ ಬಂದ್ಬಿಟ್ಟು ಮಧ್ಯದಲ್ಲಿ ಬಾಯಿ ಆಗ್ತೀಯಲ್ಲ ನೀನು. ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ನಿನ್ಗೆ ಕೆಲ್ಸ ಇಲ್ಲ ಅಂದ್ರೆ ಬಾ, ನಮ್ ತೋಟದಲ್ಲಿ ಕೆಲಸ ಕೊಡ್ತೀನಿ, ಕೆಲಸ ಮಾಡುವಂತೆ. ಅದನ್ನ ಬಿಟ್ಬಿಟ್ಟು ನಮ್ಗಳು ಮಧ್ಯದಲ್ಲಿ ಬಂದ್ಬಿಟ್ಟ ಅಂದ್ರೆ ನೋಡು, ಸುಮ್ಕೆ ನಿನ್ ಪಾಡಿಗೆ ನೀನು ಹೋಗ್ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಓಹೋ, ದೊಡ್ಡದಾಗ ಬೇರೆ ಬಂದ್ಬಿಡ್ತಾನೆ ಇಲ್ಲಿ. ಸಪೋರ್ಟಿಗೆ ಬೇರೆ ಕಳ್ಳರುಗಳಿಗೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬರ್ತೀಯಲ್ಲ, ನಾಚಿಕೆ ಆಗಲ್ವಲ್ಲ ನಿನ್ಗೆಲ್ಲ? ರೀ ಸಾವ್ಕಾರ್ರೆ, ಯಾಕ್ರಿ ಸಾವ್ಕಾರ ಹೆಂಗ್ ಬೇಕಂಗ್ ಮಾತಾಡ್ತೀರಾ? ಒಂದ್ರಿಟ್ಟು ಬೆಲೆ ಕೊಟ್ಟು ಬೆಲೆ ತಗೊಳದ್ ಕಲೀರಿ. ಓಹೋ, ನೀನೇನ್ ಸಾವ್ಕಾರ? ನಿನ್ಗಿಂತ ಒಂದ್ ಕೈ ನಾನು ಮೇಲಿದ್ದೀನಿ ಈ ಊರಲ್ಲೇನೆ. ದೊಡ್ಡದಾಗ ಬೇರೆ ಬಂದ್ಬಿಟ್ಟು ನೀನ್ ದಬಾಸಿದ್ರೆ ಇಲ್ಲಿ ಯಾರು ಎದ್ರಕಣೋರು ಯಾರು ಇಲ್ಲ ನಿಮ್ ಮುಂದೆ. ಅಲ್ಲ ಕಣ್ರಿ, ಆ ಅಮಾಯಕ ನಿಂಗಣ್ಣನ ಮೇಲೆ ಸುಮ್ನೆ ನೀವು ದೂರ್ತಿದ್ರೆ ಆಗುತ್ತೆ ಅಂದ್ರಿ. ಅಲ್ಲ, ಸಾಕ್ಷಿ ತೋರಿಸ್ರಿ, ಅವ್ನು ಮಾಡಿದಾನಂತ. ಏನ ಅವನು ನಮ್ಮ ನೆಂಟ್ರು ಹುಡ್ಗಾನೆ ಕಣ್ರಿ. ಅವನು ನಮಗೆ ಪರಿಚಯ ಇರೋದೇನೆ, ಗೊತ್ತಾ? ಅವ್ರ ಅಣ್ಣ ಫೋನ್ ಮಾಡಿದ್ದ, ನನ್ನ ತಮ್ಮಂಗೆ ಈ ರೀತಿ ಎಲ್ಲ ದೌರ್ಜನ್ಯ ಆಗ್ತೈತೆ, ಶಂಕರಣ್ಣರೇ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಅವನಿಗೆ ಸಹಾಯ ಮಾಡ್ರಿ ಅಂತ ಅವ್ರ ಅಣ್ಣ ಫೋನ್ ಮಾಡಿದ್ದ. ಅದಕ್ಕೆ ನಾನು ಬಂದಿರೋದು. ನಾನು ಸುಮ್ಕೆನೆ ಏನು ಕೆಲಸ ಇಲ್ದಲೆ ಬಂದಿಲ್ಲ, ಯಾರು ಕರೀದಲೆ ನಾನು ಬರೋದಕ್ಕೆ ನನ್ಗೇನು ಇದ್ದಿಲ್ಲ. ನಿನ್ ತೋಟಕ್ಕೆ ನಾನು ಯಾಕ್ರಿ ಕೆಲ್ಸಕ್ಕೆ ಬರೋಣ? ನಿನ್ನಂತ 100 ಜನಕ್ಕೆ ನನ್ನ ತೋಟದಲ್ಲೇ ಕೆಲ್ಸಕ್ಕೆ ಇಟ್ಕೊಡ್ತೀನಿ, ಬರ್ರಿ. ಲೇ ಶಂಕರಣ್ಣ,
ಸುಮ್ಕೆ ನಾನು ಯಾರೂ ಹೇಳಲ್ಲ ಕಳ್ಳ, ಸಾಕ್ಷಿ ಇಲ್ದಲೆ ಬಾಯಿ ಮುಚ್ಕೊಂಡು ತೆಪ್ಪಗೆ ನಿನ್ಕಳ್ಳ ಈಗಳದಲ್ಲೇ. ಈಗ ಅವನು ಕಳ್ತನ ಮಾಡಿದಾನಂತ ನಾವು ಅವನು ಸಾಕ್ಷಿ ತೋರಿಸಿರಿ ಎಲ್ಲ ಮಾಡ್ತೀರಾ ನೀವು? ಆ ನಾವೇನೋ ಅತ್ಲಾಗ ಏನೋ ದೊಡ್ಡದಾಗಿ ಮಾಡೋದು ಬೇಡ, ಇದನ್ನೇ ದೊಡ್ಡದು ಮಾಡ್ತಾ ಹೋಗೋದು ಬೇಡ, ಕರೆದ್ಬಿಟ್ಟು ಬುದ್ಧಿ ಹೇಳೋಣಂತ ನಾವೇನೋ ಕರೆದ್ರೆ ಇವನು ನಿಂಗಣ್ಣ ಇವನು ಅಬ್ಬಾ ಬಾಬಾ ಬಾಬಾ ಎಲ್ಲರಿಗೂ ಜೊತೆಲಿ ಕರ್ಕೊಂಬಂದ್ಬಿಟ್ಟು ಸಪೋರ್ಟಿಗೆ ಬೇರೆ ಮಾತಾಡ್ತೀಯಲ್ಲ ಲೇ ನಿಂಗಣ್ಣ, ನಿನ್ನಂತರ 100 ಜನಕ್ಕೆ ನೋಡ್ಬಿಟ್ಟಿದ್ದೀನಿ ಕಳ್ಳ ಲೇ ಶಂಕರಣ್ಣ, ಎಲ್ಲ ನಿಂದು ಕಳ್ತನ ಮಾಡಿಬಿಟ್ಟು ದಬಾಸ್ತೀರ ನನ್ನ ಮುಂದೆನೆ ದಬಾಯಿಸೋದು. ಇಲ್ಲೇ ಯಾರು ಅಂದ್ಕೊಂಡಿದಾರ ನಾನು ಗೌಡ ಕಳ್ಳ? ನಿನ್ನಂತ 100 ಜನಕ್ಕೆ ನಾನು ಸರ್ವಿಸಲ್ಲಿ ನೋಡ್ಬಿಟ್ಬಿಟ್ಟಿದ್ದೀನಿ. ನನ್ನ ಮುಂದೆ ಇವೆಲ್ಲ ಇಟ್ಕೊಬೇಡ್ರಿ ನಿಮ್ಮ ಆಟಗಳು. ಹ್ಞೂ ಸಾಕ್ಷಿ ಬೇಕೇನಾ ನಿಂಗಣ್ಣ ನಿನಗೆ? ಕರಿಯಂದೇನ ಆ ಗಂಗಣ್ಣಂಗೆ ಕರೆದ್ಬಿಟ್ಟು ಸಾವುಕಾರ ಹೇಳಿದಾನೆ, ನಮ್ಮ ಬಾವ ಹೇಳಿದಾರೆ ಒಂದು 25 ಬಾಳೆಗೊನೆ ಎಲ್ಲ ಕುಯ್ಕೊಂಡು ಹೋಗ್ಬೇಕು ಬಾರ ಇಲ್ಲಿ ಅಂತ ಕರೆದ್ಬಿಟ್ಟು ನೀನು ಕೆಲಸ ಕರಿಯರಂಗೆ ಕರೆದ್ಬಿಟ್ಟು ಆಟೋದಲ್ಲಿ ತುಂಬಿಸಿ ಕಳ್ಸಿಲ್ವೇನಾ? ಆ ಆಟೋದವನಿಗೂ ಕರ್ಸೇನೇನಾ? ಫೋಟೋ ಬೇಕಾ ನಿನಗೆ? ಫೋಟೋ ಬೇಕಾ? ವಿಡಿಯೋ ಬೇಕಾ? ನೀನು ಮಾತಾಡಿರೋದು ಫೋನಲ್ಲೆಲ್ಲ ಮಾತಾಡಿರೋದು ಪ್ರತಿಯೊಂದು ಐತೇನಂತವ. ಏನು ಗೊತ್ತಿಲ್ದಲೆ, ಏನು ವಿಷಯಗಳು ತಿಳಿದಲೆ, ಏನು ಸಾಕ್ಷಿಗಳು ಇಲ್ದಲೆ ನಾನು ಮಾತಾಡಲ್ಲ ಹಿಂದೆ ಮುಂದೆ. ನೀವೇನೇನು ಮಾಡಿದೇನಂತ ನನಗೆ ಚೆನ್ನಾಗಿ ಗೊತ್ತೈತೆ. ಇವರಿಗೆಲ್ಲ ಸಪೋರ್ಟ್ ಕರ್ಕೊಂಬಂದ್ಬಿಟ್ಟು ನನಗೆ ಎದುರಿಸ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ಎದುರಿಸೋದು ಅಲ್ಲ ಏನ ನಿಂಗಣ್ಣ? ನಿಜ ಏನ? ನೀನು ಕಳ್ತನ ಮಾಡಿರೋದು ನಿಜ ತಾನೇ? ಒಪ್ಕೊಳ್ತೀಯಾ ಇಲ್ಲ ಮುಂದೆ ನಾನು ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ನನಗೆ ಪ್ರತಿಯೊಂದನ್ನು ವಿಚಾರನ ಗೊತ್ತೈತೆ ಕಣಪ್ಪ. ನೀವು ಹೇಳ್ಬಿಟ್ರೆ, ನೀವು ಸುಳ್ಳು ಹೇಳ್ಬಿಟ್ರೆ, ಅವ್ರು ಯಾರೋ ಬಂದ್ಬಿಟ್ಟು ಆ ರಂಗಜ್ಜಾನೂ ಆ ಸಾವುಕಾರ ಬಂದು ಹೇಳ್ಬಿಟ್ರೆ ಅವ್ರ ಮಾತು ಕೇಳಲ್ಲ ನಾನು. ಏನು ಗೊತ್ತಿಲ್ದಂಗೆ ಸಾಕ್ಷಿ ಸಮೇತ ಏನು ಇಲ್ದಂಗೆ ನಾನು ಯಾರ ಹತ್ರನೂ ಕರೆಯೋದು ಇಲ್ಲ, ಯಾರ ಹತ್ರನೂ ಮಾತಾಡೋದು ಇಲ್ಲ. ಆಯ್ತಾ? ಎಲ್ಲರಿಗೂ ಯಾಮರ್ಸಂಗೆ ನನಗೆ ಯಾಮರ್ಸಕ್ಕಾಗಲ್ಲ. ನನ್ನ ಸರ್ವಿಸಲ್ಲಿ ಇವೆಲ್ಲ ಬೇಕಾದಷ್ಟು ನೋಡ್ಬಿಟ್ಬಿಟ್ಟಿದ್ದೀನಿ. ಸುಳ್ಳು ಹೇಳೋರು, ಸಪೋರ್ಟ್ ಮಾಡ್ಕೊಂಡು ಬರೋರು, ಕಳ್ತನ ಮಾಡೋರು ಇವ್ರು ಯಾವತ್ತೂ ಕೂಡ ಉದ್ಧಾರ ಆಗಿಲ್ಲ ಕಣ್ರು. ಬುದ್ಧಿ ಕಲ್ತ್ಕೊಳ್ರು ಇವಾಗ್ಲಾದ್ರೂ. ನನಗೇನು ಇದನ್ನೆಲ್ಲ ದೊಡ್ಡದೇನಲ್ಲ ಕಣ್ರಪ್ಪ. ಪಂಚಾಯತ್ಗೆ ಕೂರಿಸ್ಬಿಟ್ಟು ಏನು ಮಾಡಬೇಕು ಅದು ಮಾಡಿಸ್ಬಿಡ್ತೀನಿ ನಿಮಗೆ. ಏನು ಅತ್ಲಾಗಿ ನಮ್ಮವ್ರು ಅತ್ಲಾಗಿ ಚೆನ್ನಾಗಿದ್ದು ಹೋಗ್ಲಿ, ಅತ್ಲಾಗಿ ತಪ್ಪು ಮಾಡ್ಕೊಳ್ತಾರೆ. ಮನುಷ್ಯ ತಪ್ಪು ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ? ಒಳ್ಳೆ ತಂದಿಂದ ಬಿಡೋಣ ಅಂತ ನಾನು ಯೋಚನೆ ಮಾಡ್ತಿದ್ರೆ ಏನು ದುರಾಂಕಾರ ಮಾಡ್ತೀರಾ ಇಬ್ರು ಸೇರ್ಕೊಂಡ್ಬಿಟ್ಟು? ದುರಾಂಕಾರ ನನ್ನ ಮುಂದೆ ಅಲ್ಲ ಕಣ್ರಿ ಗೌಡ್ರೆ. ಇವ್ರಿಗೆ ಮಾತ್ರ ನೀವು ತಕ್ಪಾಠ ಕಲಿಸ್ಲೇಬೇಕು ಕಣ್ರಿ ಗೌಡ್ರೆ. ಹಿಂಗೆ ಮಾತ್ರ ಸುಮ್ಕೆ ಅಂತೂ ಬಿಡಂಗೆ ಇಲ್ಲ ನೋಡ್ರಿ. ನಾನು ಇವಾಗಲೇ ಹೇಳ್ತಿದ್ದೀನಿ ಅಲ್ಲ, ಎಲ್ಲ ಗೊತ್ತಿರೋರ್ಗೇನೆ ನಮ್ಗೇನೆ ಇವರು ಕಳ್ತನ ಮಾಡಿರೋದು ಗೊತ್ತು. ಕಳ್ತನ ಮಾಡಿದ್ರು ನಮ್ಗೆ ಇಷ್ಟು ದಬಾಯಿಸ್ತಿದಾರ ಅಂದ್ಮೇಲೆ ಏನು ಗೊತ್ತಿಲ್ದಲೇ ಇರೋರ್ಗೆ ಪಾಪ ಎಷ್ಟು ದಬಾಯಿಸ್ಬೇಡ ಲೆಕ್ಕ ಹಾಕ್ರಿ. ಇವ್ರಿಗೆ ಮಾತ್ರ ಸುಮ್ಕೆ ಬಿಡಬಾರ್ದು. ಇವ್ ನಿಂಗಣ್ಣಗೆ ತಿರ್ಗಾ ಹಿಂಗೆ ಬಿಟ್ರಿ ಅಂದ್ರೆ ತಿರ್ಗಾ ಇನ್ನೊಂದ್ ದಿವಸ ಬೇರೆದ್ರಲ್ಲಿ ಹೋಗ್ಬಿಟ್ಟು ಕಳ್ತನ ಮಾಡೋದು, ಕಾಯಿ ಎತ್ಕೊಂಬರೋದು, ಎಳ್ನೀರು ಕಿತ್ಕೊಂಬರೋದು, ಈ ರೀತಿ ಮಾಡೇ ಮಾಡ್ತಾನೆ. ಓಹೋ ಸಪೋರ್ಟಿಗೆ ಬೇರೆ, ಜೊತೆಲಿ ಬೇರೆ ಸಪೋರ್ಟಿಗೆ ಬೇರೆ. ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸಿರನೆ ನಾಳೆ ಇನ್ನು ಊರಲ್ಲಿ ಕಳ್ತನ ಅವ್ರು ಇವ್ರು ಮಾಡಕ್ ಬರೋರು ಸಾವಿರ ಸಲ ಯೋಚನೆ ಮಾಡ್ತಾರೆ. ಇವನಿಗೆ ಹಂಗೆ ಬಿಟ್ಬಿಟ್ರೆ ಅಂದ್ರೆ ಇಂಥವ್ರು 100 ಜನ ಉಟ್ಕೊಂಡ್ಬಿಡ್ತಾರೆ. ಬಿಡಂಗಿಲ್ಲ ಕಣ್ರಿ ಗೌಡ್ರೆ, ಇವನಿಗೆ ಬಿಡ್ಬೇಡ್ರಿ. ಇವನಿಗೆ ನೋಡ್ರಿ ಶಂಕರಣ್ಣ ಹೆಂಗ್ ಆಡ್ತಿದಾರಂತ, ಹೆಂಗ್ ಬೈತಿದಾರಂತ. ನನಗೆ ಬರ್ತಾ ಇರೋ ಕೋಪಕ್ಕೆ ಇವಾಗ ಒಬ್ಬೊಬ್ರಿಗೆ ಏನಾರು ಮಾಡ್ಬಿಡ್ತಿದ್ದೆ. ಏನ್ ಮಾಡ್ತೀರಾ? ನಾನು ಸುಮ್ಕಾಗ್ಬಿಟ್ಟಿದ್ದೀನಿ ನಿಮ್ಮ ಮಾತು ಕೇಳ್ಕೊಂಬಿಟ್ಟು. ನೋಡ್ರಿ ಗೌಡ್ರೆ, ಈಗ ಎಷ್ಟು ಬಾಳೆಗೊನೆ ಎಷ್ಟು ಅದ್ರ ಖರ್ಚನ್ನ ನೋಡ್ಕೊಡ್ತೀನಿ ಬಿಡ್ರಿ. ನೀವೇನು ತಲೆ ಕೆಡಿಸ್ಕೊಬಿಡ್ರಿ. ನನಗೆ ಬೇರೆಯವ್ರಂಗಲ್ಲ ಪಾಪ. ನಮ್ಮ ನಿಂಗಣ್ಣ ತಾವ ಎಲ್ಲರೂ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಈಗ ಮೋಸ ಮಾಡಿದ್ದಾರೆ. ಅರ್ಧಕ್ಕೇನೆ ಕೈ ಕೊಟ್ಟು ಬಿಟ್ಟಿದ್ದಾರೆ. ಆ ರೀತಿ ಎಲ್ಲ ಮಾಡಲ್ಲ ನಾನು. ನನಗೆ ನಮ್ಮ ನಿಂಗಣ್ಣ ಮುಖ್ಯ, ಅವ್ರ ಅಣ್ಣ ಮುಖ್ಯ, ಅವ್ರ ಅಪ್ಪ ಮುಖ್ಯ. ಅವರೆಲ್ಲ ಅವ್ರ ಅಣ್ಣಂದ್ರುಗಳು ಎಲ್ಲರೂ ಫೋನ್ ಮಾಡಿದ್ರು ನನಗೆ. ನಮ್ಮ ನಿಂಗಣ್ಣಂಗೆ ಈ ರೀತಿ ಎಲ್ಲ ಮೋಸ ಮಾಡ್ತಿದ್ದಾರೆ, ಎಲ್ಲ ಎದುರಿಸ್ತಿದ್ದಾರೆ ಎಲ್ಲರೂ ಅಂತೆ. ನಾನು ಬರ್ತೀನಿ, ನಾವು ಬರೋವರೆಗೂ ಒಂದು ಸ್ವಲ್ಪ ಸಹಾಯ ಮಾಡಪ್ಪ ಶಂಕರಣ್ಣ ಅಂತ ಹೇಳಿದಕ್ಕೆ ನಾನು ಬಂದಿರೋದು. ಸರಿನಾ? ಎಲ್ಲರಾಗ ನಾವೆಲ್ಲ ಮೋಸ ಮಾಡಲ್ಲ, ಕೆಲಸ ಮಾಡಿಸ್ಕೊಂಡು. ಸರಿನಾ ಗೌಡ್ರೆ? ಆಯ್ತು ಬಿಡಿ, ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾಡಿಸಲ್ಲ ನಾವು. ನಮ್ಮ ನಿಂಗಣ್ಣ ಈ ರೀತಿ ಎಲ್ಲ ಮಾಡಲ್ಲ. ಏನೋ ಬೇರೆಯವ್ರು ಯಾರು ಮಾಡ್ಬಿಟ್ಟು ನಮ್ಮ ನಿಂಗಣ್ಣನ ಮೇಲೆ ದೂರ ಇರ್ತಾರೆ. ಬಿಡಿ ಹೋಗ್ಲಿ, ಅತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಈಗಳಲ್ಲ ನಿಂಗಣ್ಣ ನೋಡೋ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಸುಮ್ಮನೆ ಬಾಬಾ ಬಾಮೈದ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಭಾಳ ಆಸೆ ಪಟ್ಟುಬಿಟ್ಟಿದ್ದೆ, ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ. ನೀನು ಇದೇ ರೀತಿ ತಿರ್ಗಾ ಏನಾದರೂ ಪದೇ ಇದೇ ವಿಚಾರ ಏನಾದ್ರು ನನಗೆ ಸಿಗಾಕಂಡೆ ಅಂದರೆ ಮಾತ್ರ ನೋಡಲಿ, ಇವಾಗಲೇ ಹೇಳ್ತಿದ್ದೀನಿ, ನೀನು ಏನು ಮಾಡ್ತೀನಂತ ನನಗಂತೂ ಗೊತ್ತಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬುದ್ಧಿ ಕಲ್ತ್ಬಿಡು. ಸರಿನಾ? ಈಗಳಲ್ಲೇ ಯಾರು ಬಂದ್ರು ಅಷ್ಟೇ, ನನ್ನ ಹತ್ರ ನ್ಯಾಯ ಅಂದರೆ ನ್ಯಾಯನೇ. ನೀನು ಏನೇನು ಮಾಡಿದ್ಯೋ ಅದ್ರ ಪ್ರಕಾರನೇ. ಈಗ ಕಡಿಮೆ ಅಂದ್ರೂ 2 ದಿವಸ ನಮ್ಮ ರಂಗಜ್ಜಾರ್ ತೋಟದಲ್ಲಿ ಬಂದ್ಬಿಟ್ಟು ನೀನು ಕೆಲಸ ಮಾಡಬೇಕು. ಬೆಳಗಿಂದ ಸಂಜೆ ಗಂಟ 2 ದಿವಸ ನೀನು ಕೆಲಸ ಮಾಡಲೇಬೇಕು. ಅಲ್ಲ ಕಣ್ರಿ ಗೌಡ್ರೆ, ನಾನು ಮಾಡ್ಬೇಕಾ ಕೆಲಸನ? ಕಣಪ್ಪ ನಿಂಗಣ್ಣ, ಮಾಡಲೇಬೇಕು ನೀನು. ಯಾಕಂದ್ರೆ ಬಂದ್ಬಿಟ್ಟು ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಲೆ, ಕಷ್ಟ ಏನಂತ ಗೊತ್ತಾಗ್ದಲೆ ನೀನು
ಬಂದ್ಬಿಟ್ಟು ನೀನು ಹಿಂಗ್ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಲ್ಲ. ಅಲ್ಲ ಅವನು ಎಷ್ಟು ಕಷ್ಟಪಟ್ಟಿದಾನಂತ, ಮಳೆ ಬಿಸಿಲು ಗಾಳಿ ನೋಡ್ದಲೆ ತೋಟದಲ್ಲಿ ಒಂದ್ ಬೆಳೆ ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕಂತ ನಿನ್ಗೂ ಒಂದ್ ಸ್ವಲ್ಪ ಅರ್ಥ ಆಗ್ಬೇಕಲ್ವೇನಪ್ಪ, ಗೊತ್ತಾಗ್ಬೇಕು ಅಲ್ವಾ? ಹಂಗೇನಾರು ಗೊತ್ತಾಗಿದ್ದಿದ್ರೆ ರೈತರುಗಳ ಕಷ್ಟ ನೀನು ಬೇರೆಯವ್ರದ್ದು ತೋಟದಲ್ಲಿ ಹೋಗ್ಬಿಟ್ಟು ಈ ರೀತಿ ಎಲ್ಲ ಕೈ ಹಾಕ್ತಿರಲ್ಲ, ನೀನು ಇಂಥ ತಪ್ಪು ಕೆಲಸ ಮಾಡ್ತಿರಲ್ಲ. ಹಂಗಾಗಿ ನೀನ್ 2 ದಿವಸ ಮಾತ್ರ ಕೆಲಸ ಮಾಡ್ಲೇಬೇಕು ಅವ್ರ ತೋಟದಲ್ಲಿ. ಹೋಗ್ಬಿಟ್ಟು ಕೆಲಸ ಮಾಡು. ಇವತ್ತಿಂದ ಆದ್ರೂ ಆಯ್ತು, ನಾಳೆಯಿಂದಾನ ಆದ್ರೂ ಆಯ್ತು. ಕೇಳ್ತೇನ ರಂಗಜ್ಜ, ಕೆಲಸ ಮಾಡಿಸ್ಕೊಳ್ಳ ಅವನ ಕೈಲಿ. ನೋಡ್ರೆ ಹಿಂಗ್ ಹೇಳಿದ್ರೆ ಹೆಂಗೆ? ಅಲ್ಲ ಪಾಪ ಅವ್ನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾನೆ, ಪದೇ 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 ಹಿಂಗೆ ಹೇಳ್ತಿದ್ರಲ್ರಿ ಗೌಡ್ರೆ. ಈಗ ಹೇಳಲ್ಲೇ ಸಾವ್ಕಾರ, ಜಾಸ್ತಿ ಮಾತಾಡ್ಬೇಡ ನೀನು ನನ್ನ ಮುಂದೆ. ಸಾಕ್ಷಿ ಇಲ್ದಲೆ ನಾನು ಏನು ಹೇಳ್ತಿಲ್ಲ ಅದು ಕರಿಯೋದೇನ ಈ ಗಂಗಣ್ಣಂಗೆ. ಅವರೆಲ್ಲ ವಿಚಾರ ಹೇಳಿರೋದಕ್ಕೆ ನಾನು ಹೇಳ್ತಿರೋದು. ಇನ್ನೊಂದ್ಸಲಿ ಪದೇ 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 ನಾನು ದಬಾಸ್ಬಿಟ್ಟೆ ಅಂದ್ರೆ ನೋಡು, ನನಗೆ ಬಲು ಕೋಪ ಬಂದ್ಬಿಡುತ್ತೆ. ನಿನ್ಗೂ ನಿನ್ ಕೈಲೂ ಕೆಲಸ ಮಾಡಿಸ್ಬಿಡ್ತೀನಿ ನೋಡಿ ಇವಾಗ, ಜಾಸ್ತಿ ಮಾತಾಡದೆ ಅಂದ್ರೆ. ನಿಂಗಣ್ಣ ಹೆಂಗ ಅತ್ಲಾಗಿ ಬಿಡ್ರಿ, ಅತ್ಲಾಗ ಒಪ್ಕೊಂಡ್ಬಿಡ್ರಿ. ಅತ್ಲಾಗಿ 2 ದಿವಸಕ್ಕೆ ಎಲ್ಲ ಸರಿ ಆಗೋಗ್ಬಿಡುತ್ತೆ. ಯಾಕೆ ಬೇಕು, ಹೆಂಗ ದೊಡ್ಡದಾಗ್ಲಿಲ್ವಲ್ಲ ಸದ್ಯ, ಇದೇ ಖುಷಿಗೆ ಅಂತ ಒಪ್ಕೊಂಡ್ಬಿಡ್ರಿ, ಏನು ಮಾತಾಡ್ಬಿಡ್ರಿ.